ಏಡಿಯ ವಿಷಯವಾಗಿ ಏಡಿಯದು ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ. ಏಡಿ ಗ್ರೇವಿ ಅಂದರೆ ಕ್ರ್ಯಾಬ್ ಗ್ರೇವಿ ಯಾವ ರೀತಿ ಮಾಡೋದು ಎಂಬುದಾಗಿ ತೋರಿಸ್ತಾ ಇದ್ದೇನೆ. ಇದನ್ನು ತೊಗೊಂಡು ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡಬೇಕು. ಅದ್ರ ಕಣ್ಣು ಇದನ್ನೆಲ್ಲ ಹೊರಗಿಂದು ಒಳಗಿಂದು ಎಲ್ಲ ಬ್ರಷ್ ಹಾಕಿ ಚೆನ್ನಾಗಿ ತೊಳಿಬೇಕು. ಯಾಕಂದರೆ ಇದು ಮಡ್ನಲ್ಲಿರುತ್ತೆ. ಆದ್ದರಿಂದ ಇದನ್ನು ಏನು ಮಾಡಬೇಕು, ನಾವು ಎಲ್ಲ ಬ್ರಷ್ ಹಾಕಿ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಮಡ್ಡು ಇರುತ್ತೆ. ಅದರಿಂದ ತೆಗೆದು ಇದ್ರ ಕಾಲುಗಳನ್ನೆಲ್ಲ ಈ ರೀತಿಯಾಗಿ ಮುರ್ಕೊಂಡು ಕ್ಲೀನಾಗಿ ನಾವು ತೊಳ್ಕೊಬೇಕು. ಮತ್ತು ಅದನ್ನು ಈ ರೀತಿಯಾಗಿ ಎಲ್ಲ ಮೇಲಿಂದೆಲ್ಲ ತೊಳೆದು ಕ್ಲೀನ್ ಮಾಡಬೇಕಾಗ್ತದೆ. ನೋಡಿ, ಈ ರೀತಿಯಾಗಿ ಅದನ್ನು ಮೇಲಿಂದ ಎಲ್ಲ ತೆಗಿಬೇಕು. ತೆಗೆದು ಹಿಂದಿನ ಬಾಜು ಎಲ್ಲ ತೆಗಿಬೇಕು. ಮತ್ತು ಈ ರೀತಿಯಾಗಿ ಕ್ಲೀನಾಗಿರುವಂಥದ್ದನ್ನು ನಾವು ತೆಗೆದುಕೊಳ್ಬೇಕು. ಕ್ಲೀನಾಗಿ ಇದನ್ನು ನಾವು ಇವಾಗ ಇದನ್ನು ಮತ್ತು ಇದರಲ್ಲಿರುವಂಥ ಕಾಲುಗಳು ಎಲ್ಲ ಹಾಕ್ಕೊಂಡು ಇದನ್ನು ಸಹ ಜಜ್ಜಿಕೊಂಡು ನಾವು ಸೂಪ್ ಥರ ಒಂದು ಗ್ರೇವಿ ಥರ ಯಾವ ರೀತಿ ಮಾಡೋದನ್ನು ನೋಡ್ಕೊಳ್ಳೋಣ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿ ಏನೆಂಬುದಾಗಿ ನೋಡೋಣ. ಅದಕ್ಕೆ ಟೊಮೆಟೊ ಬೇಕಾಗ್ತದೆ, ಸ್ವಲ್ಪ ಹುಣಸೆಹಣ್ಣು, ಕೊಬ್ಬರಿ ಬೇಕಾಗ್ತದೆ. ಒಣ ಕೊಬ್ಬರಿ ಅದರಲ್ಲಿ ಇಲ್ಲ ಅಂದರೆ ಹಸಿ ಕೊಬ್ಬರಿ, ಅದನ್ನು ಸಹ ನಾವು ಫ್ರೈ ಮಾಡ್ಕೊಳ್ಬೇಕು. ಬೆಳ್ಳುಳ್ಳಿ ಬೇಕು. ಒಗ್ಗರಣೆಗೆ ಕೊತ್ತಂಬರಿ ಕರಿಬೇವು ಬೇಕಾಗ್ತದೆ. ಕೊತ್ತಂಬರಿ ಉಪಯೋಗಿಸಲ್ಲ ಇದಕ್ಕೆ. ಈರುಳ್ಳಿ ಬೇಕು. ಈರುಳ್ಳಿ, ಟೊಮೆಟೊ ಎಲ್ಲನೂ ನಾವೇನು ಮಾಡಬೇಕು, ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಮತ್ತು ಮಸಾಲೆಗೆ ಧನಿಯಾ ತೊಗೊಂಡಿದ್ದೇನೆ, ಹೋಲ್ ಧನಿಯಾ. ಮತ್ತು ಇದು ದಾಲ್ಚಿನ್ನಿ ತೊಗೊಂಡಿದ್ದೇನೆ, ಲವಂಗ ಸ್ವಲ್ಪ, ಜೀರಿಗೆ ಮತ್ತು ಪೆಪ್ಪರ್ಕಾರ್ನ್ ಇಂಪಾರ್ಟೆಂಟು. ಇವನ್ನ ಹಾಕಿ ಇವೆಲ್ಲ ಫ್ರೈ ಮಾಡಿಕೊಂಡು ನಾವು ಈಗ ಬಂದು ಆನಂತರ ಅದಕ್ಕೆ ಒಗ್ಗರಣೆ ಯಾವ ರೀತಿ ಹಾಕೋದು ನೋಡೋಣ. ನೋಡಿ, ಈ ರೀತಿಯಾಗಿ ಎಲ್ಲ ಡ್ರೈ ಫ್ರೈ ಮಾಡ್ಕೋಬೇಕು. ಅದನ್ನು ಮತ್ತು ಕೊಕೊನಟ್ಟು, ಈರುಳ್ಳಿ ಎಲ್ಲ ಈ ರೀತಿಯಾಗಿ ನಾವು ಫ್ರೈ ಮಾಡ್ಕೊಂಡ್ಬರೋಣ. ಇದು ವಾಸನೆ ಬರೋವರೆಗೂ ಸ್ವಲ್ಪ ವಾಸನೆ ಬೇಕು. ಅದು ಎಲ್ಲ ವಾಸನೆ ಹೋಗಿ ಒಂದು ಸ್ವಲ್ಪ ಪೂರ್ತಿ ಕಪ್ಪಾಗಬಾರ್ದು. ಧನಿಯಾ ಸ್ವಲ್ಪದು ಕಲರ್ ಚೇಂಜ್ ಆದಮೇಲೆ ತೆಗೆದುಬಿಡೋಣ. ನೋಡಿ, ವಾಸನೆ ಬರ್ತಾ ಇದೆ, ಅದು ಫ್ರೈ ಆಗಿದೆ. ಇವಾಗ ತೆಗೆದುಬಿಡೋಣ. ಇದಕ್ಕೆ ಕಸಕಸಿ ಸಹ ಹಾಕ್ಕೊಳ್ಬೇಕು. ಕಸಕಸಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಫ್ರೈ ಮಾಡ್ಕೊಂಡ್ಬಂದಿದ್ದೇನೆ. ಕೊಬ್ಬರಿ ಫ್ರೈ ಮಾಡಿದೆ. ಇವಾಗ ಈರುಳ್ಳಿ ಮತ್ತು ಟೊಮೆಟೊನು ಸಹ ಕೂಡಿ ಫ್ರೈ ಮಾಡಬೇಕು. ಎಣ್ಣೆ ಹಾಕಿ ಟೊಮೆಟೊ ಮತ್ತು ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಈರುಳ್ಳಿ ಫ್ರೈ ಮಾಡ್ತಾಯಿದ್ದೇನೆ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ವಾಸನೆ ಹೋಗಬೇಕು. ಅಲ್ಲಿವರೆಗೆ ಇದನ್ನು ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಟೊಮೆಟೊ ಹಾಕೊಂಡು ಟೊಮೆಟೊ ಮೆತ್ತಗಾಗುವವರೆಗೆ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ನಿಮ್ಮ ಹತ್ತಿರ ಕೆಂಪು ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಇರೋದಾದರೆ ಅದನ್ನು ಸಹ ನೀವು ಒಂದು 10-15 ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ಡ್ರೈ ಆಗಿಯೇ, ಅಂದರೆ ಅದು ತುಂಬ ಚೆನ್ನಾಗಿ ಕಲರ್ ಬರುತ್ತೆ, ಟೇಸ್ಟ್ ಬರುತ್ತೆ. ಅದು ನನ್ನ ಹತ್ರ ಇಲ್ಲ. ಇವಾಗ ಲೇಟೆಸ್ಟಾಗಿ ಕುದಿಸಿದಂಥ ತಾಜಾ ನಮ್ಮದು ಖಾರ ಪುಡಿ, ಅಚ್ಚೆ ಖಾರ ಪುಡಿ ಇದೆ, ಮೆಣಸಿನ್ಕಾಯಿ ಕುದಿಸಿದ್ದು, ಅದನ್ನೇ ನಾನು ಹಾಕ್ತೀನಿ. ನಿಮ್ಮ ಹತ್ರ ಯಾವುದಿದೆ ಅದನ್ನು ಆಲ್ಟರ್ನೇಟಿವ್ ತೊಗೊಂಡು ನೀವು ಯೂಸ್ ಮಾಡ್ಕೊಳ್ಳಿ. ನೋಡಿ, ಇದಾಗಿದೆ. ಇವಾಗ ಇದಕ್ಕೆ ನೀವು ಸ್ವಲ್ಪ ಉಪ್ಪು ಹಾಕಿದರೆ ಬೇಗ ಅದು ಬೆಂದು ಬಿಡುತ್ತೆ. ಅದಕ್ಕಾಗಿ ನೀವು ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕಿ ಇದನ್ನು ಫ್ರೈ ಮಾಡ್ಕೊಬೇಕು. ಇದಾಗಿದೆ. ಇದನ್ನು ತಣ್ಣಗಾಗಿರಿ ಬಿಟ್ಟು, ತಣ್ಣಗಾದ್ಮೇಲೆ ಇದನ್ನು ಎಲ್ಲ ಗ್ರೈಂಡ್ ಮಾಡ್ಕೊಂಡು ಬರೋಣ. ಇದೆಲ್ಲ ಗ್ರೈಂಡ್ ಮಾಡ್ಕೊಂಡು ಬಂದು ಇವಾಗ ಇದು ಒಗ್ಗರಣೆಗೆ ಹಾಕಿದ್ದೇನೆ. ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿಯನ್ನು ಹಾಕಿದ್ದೇನೆ ಮತ್ತು ಕರಿಬೇವು ಹಾಕಿದ್ದೇನೆ. ಇವಾಗ ಇದು ಕೆಂಪಗಾದಮೇಲೆ, ಸ್ವಲ್ಪ ಕೆಂಪಗಾಗಬೇಕು. ಅದಾದಮೇಲೆ ನಾನು ಅದಕ್ಕೆ ಮಸಾಲೆ ಎಲ್ಲ ಹಾಕಿ ಅದನ್ನು ಸಹ ನಾನು ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇದಾಗಲಿ. ನೋಡಿ, ಇದಕ್ಕೆ ನಾನು ಇವಾಗ ಖಾರ, ಉಪ್ಪು, ಅರಿಶಿನ ಮತ್ತು ರುಬ್ಬಿಕೊಂಡು ಬಂದಂಥ ಎಲ್ಲ ಕೊಬ್ಬರಿ ಎಲ್ಲ ಹಾಕಿ ಇದನ್ನು ಫ್ರೈ ಮಾಡ್ತಾಯಿದ್ದೇನೆ. ಇದರಲ್ಲಿರುವಂಥದ್ದೆಲ್ಲ ಚೆನ್ನಾಗಿ ಬೇಯಬೇಕು. ನಂತರ ಅದಕ್ಕೆ ನಾವು ನೀರು ಹಾಕಿ, ಹುಣಸೆಹಣ್ಣಿನ ನೀರು ಹಾಕಿ ಎಷ್ಟು ಬೇಕೋ ಅಷ್ಟು ಉಪ್ಪು ಖಾರ ನೋಡಿಕೊಂಡು ನೀವು ಇದರಲ್ಲಿ ನೀರು ಎಷ್ಟು ಬೇಕೋ, ಎಷ್ಟು ಹದಕ್ಕೆ ಬೇಕೋ, ಎಷ್ಟು ರಸ ಬೇಕೋ ಎಲ್ಲ ನೋಡಿಕೊಂಡು ನೀರು ಹಾಕಿ ಕುದಿಸಿ ನಂತರ ಅದಕ್ಕೆ ಆ ಏಡಿಗಳನ್ನು ಹಾಕ್ಕೊಳ್ಳೋಣ. ಈಗ ನೋಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಹಾಕ್ಕೊಂಡು ಈ ರೀತಿಯಾಗಿ ಇದನ್ನು ನೀವು ಸಾರು ಗತಿ ಮಾಡ್ಕೊಳ್ಬೇಕು. ನಿಮ್ಗೆ ಎಷ್ಟು ತಿಕ್ಕಬೇಕೋ ತಿಕ್ನೆಸ್ ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು ಖಾರ ಇವಾಗ ನೋಡ್ಕೊಳ್ರಿ. ಇದಕ್ಕೇನು ಗರಂ ಮಸಾಲ ಏನೂ ಹಾಕಿಲ್ಲ, ಬರೀ ಧನಿಯಾ, ಹಬೀಸು ಮತ್ತು ಲವಂಗ ಅಷ್ಟು ಹಾಕಿದ್ದು. ಇವಾಗ ಇದರಲ್ಲಿ ಹಾಕಿ ಬಾಯ್ಲ್ ಮಾಡ್ಕೊಳ್ಳೋಣ ಇದನ್ನೆಲ್ಲ. ಮತ್ತು ಇವನ್ನೆಲ್ಲ ಇವುಗಳನ್ನ ಸ್ವಲ್ಪ ಜಜ್ಕೋಬೇಕು. ಇಲ್ಲ ಅಂತಂದರೆ ಅದು ಕಡೆಗೆ ತುಂಬ ಕಷ್ಟ ಆಗುತ್ತೆ. ಇದು
ಕಪ್ಪಂದು ಭಾಳ ಹಾರ್ಡ್ ಇರುತ್ತೆ, ಅದಕ್ಕಾಗಿ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಅದನ್ನು ಸಹ ಇದರಲ್ಲಿ ಹಾಕ್ಕೊಳ್ಳೋಣ. ಆದರೆ ಊಟ ಮಾಡಬೇಕಾದ್ರೆ ಕೆಳಗೆ ತುಂಬಾ ಚಿಪ್ಪು ಉಳಿದಿರ್ತದೆ ಶೆಲ್ಸು, ನೀವು ನೋಡ್ಕೊಂಡು ಊಟ ಮಾಡಿ. ನೋಡಿ ಇದನ್ನು ಇವಾಗ ಬಾಯ್ಲ್ ಮಾಡೋಕ್ಕೆ ಒಂದು 10 ನಿಮಿಷ ಬಿಟ್ಬಿಡೋಣ. ಎಷ್ಟು ರುಚಿಯಾಗಿರುವಂಥ ಒಂದು ಕ್ರ್ಯಾಬ್ ಗ್ರೇವಿ ಆಗಿದೆ. ಇದನ್ನು ನೀವು ತಿನ್ನಿರಿ, ಮಾಡಿರಿ, ನೋಡಿರಿ, ಟೇಸ್ಟ್ ಮಾಡಿ ಕಮೆಂಟ್ ಮಾಡಿರಿ. ಇದನ್ನು ನನಗೆ ಎನ್ಕರೇಜ್ ಮಾಡೋದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದು ಅವಶ್ಯವಾಗಿದೆ. ದಯಮಾಡಿ ಇದನ್ನು ಹೆಚ್ಚಾಗಿ ನೋಡಿಕೊಂಡು ನಿಮ್ಮೆಲ್ಲ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಇದರ ರೆಸಿಪಿಯನ್ನು ನೀವು ಕಳಿಸಿ ಅವರು ಮಾಡಿಕೊಂಡು ಇದನ್ನು ಎಂಜಾಯ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು ಆಲ್.